ಹಲೋ ಶ್ರುತಿ, ಬರೀ ಊಟದ ರೆಸಿಪೀಸೇ ಮಾಡ್ತಾ ಇದ್ದೀರಾ? ನಂಗೆ ಇಷ್ಟ ಆಗೋಂಥದ್ದು ಏನಾದರೂ ಮಾಡಿಕೊಡಿ. ಪೂಜಾ, ನಿನಗಿಲ್ಲ ಅಂತಿನ ನಿನ್ನ ಹೆಸರಿಗೆ ಮ್ಯಾಚ್ ಆಗೋ ಥರ ತಿಂಡಿನೇ ಮಾಡಿ ತೋರಿಸ್ತೀನಿ. ಪೂ ಫಾರ್ ಪೂಜಾ ಆ್ಯಂಡ್ ಪೂ ಫಾರ್ ಪುಟಿಂಗ್. ವಾ, ನಂಗೆ ಇಷ್ಟ. ಅದು ಹೇಗೆ ಮಾಡೋದು? ತುಂಬಾ ಈಸಿ ಮಾಡೋದು. ಏನೇನು ಬೇಕು ಅಂತ ಹೇಳ್ಬಿಡ್ತೀನಿ. 2 ಟೇಬಲ್ ಸ್ಪೂನ್ ಸಕ್ಕರೆ, 1 ಟೇಬಲ್ ಸ್ಪೂನ್ ನೀರು, ಹಾಗೆ 1/4 ಟೇಬಲ್ ಸ್ಪೂನ್ ಆಗಷ್ಟು ವೆನಿಗರ್ ಅಥವಾ ನಿಂಬೆ ರಸ. ಇದಿಷ್ಟು ಕ್ಯಾರಮೆಲ್ ಮಾಡೋಕ್ಕೆ ಮೊದಲಿಗೆ ಒಂದು ಸ್ವಲ್ಪ ಸಕ್ಕರೆನ ನೀರು ಹಾಕ್ಬಿಟ್ಟು ಅದನ್ನು ಕರಗಿಸ್ತಾ ಇದ್ದೀನಿ. ಓಕೆ, ಕರಗಿಸೋದಂದ್ರೆ ಪಾಕ ಮಾಡಿದ್ಬೇಡ, ಅದನ್ನು ಕ್ಯಾರಮೆಲ್ ಮಾಡ್ಕೊಬೇಕು. ಈ ಥರ ನಿಧಾನಕ್ಕೆ ಅದನ್ನು ಮಗಚಬೇಕು, ಇಲ್ದೇ ಸೀದೋಗ್ಬಿಡುತ್ತೆ. ನಿಧಾನಕ್ಕೆ ಮಾಡ್ಕೊಬೇಕು. ಮೇಲಿಂದ ವೆನಿಗರ್ ಅಥವಾ ನಿಂಬೆ ರಸ ಯಾವುದನ್ನು ಹಾಕಿದ್ರೂ ಪರವಾಗಿಲ್ಲ. ಅದು ಹಾಕಿದ್ರೆ ಕ್ರಿಸ್ಟಲೈಸ್ ಆಗಲ್ಲ ಸಕ್ಕರೆ ಅಂತ ಅಷ್ಟೇ. ನಿಧಾನಕ್ಕೆ ಮಗಚ್ಕೊಂಡು ಅದು ಒಂದು ಜೇನುತುಪ್ಪದ ಕಲರಿಗೆ ಬರಬೇಕು. ಆ ಜೇನುತುಪ್ಪದ ಕಲರಿಗೆ ಬಂದ ತಕ್ಷಣ ಅದನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಅಯ್ಯೋ, ನಂದೊಂದು ಕತೆ ಆಗಿತ್ತು. ಬಾದುಷಾ ಮಾಡಕ್ ಹೋಗಿ ಸಕ್ಕರೆ ಪಾಕ ಮಾಡಬೇಕಾದ್ರೆ ನಿಂಬೆ ರಸ ಹಾಕದೆ ಮರ್ತೋಗ್ಬಿಟ್ಟಿದ್ದೆ. ಅದು ಫುಲ್ ಕ್ರಿಸ್ಟಲೈಸ್ ಆಗಿ ತಿನ್ನಕ್ಕೆ ಬರ್ದಂಗೆ ಆಗೋಗಿತ್ತು. ಥ್ಯಾಂಕ್ ಯು ಫಾರ್ ದಿಸ್ ಟಿಪ್. ನಾನು ಸ್ಟೀಲ್ ಬೌಲಿಗೆ ಹಾಕ್ತಾ ಇದ್ದೀನಿ. ಗ್ಲಾಸ್ ಬೌಲ್ ಇದ್ರೆ ನೀನು ಗ್ಲಾಸ್ ಬೌಲ್ಗೂ ಹಾಕೊಬಹುದು. ಆದ್ರೆ ಅದನ್ನ ಹಾಕ್ಬೇಕಾದ್ರೆ ಹುಷಾರಾಗಿ ಹಾಕ್ಬೇಕು. ಗ್ಲಾಸ್ ತುಂಬಾ ಡೆಲಿಕೇಟ್ ಇದ್ರೆ ಒಡೆದೋಗ್ಬಿಡುತ್ತೆ. ಹಾಗಾಗಿ ತುಂಬಾ ಏನು ಎಕ್ಸ್ಪೆರಿಮೆಂಟ್ ಮಾಡೋದ್ ಬೇಡ ಅಂತ ಸ್ಟೀಲ್ ಅಲ್ಲೇ ಹಾಕ್ತಾ ಇದ್ದೀನಿ. ಈ ತರ ಆದ್ರೆ ಸಾಕು. ತುಂಬಾ ಕಪ್ಪಾಗ್ಬಿಟ್ರೆ ಕಹಿ ಕಹಿ ಬಂದ್ಬಿಡುತ್ತೆ ಟೇಸ್ಟ್. ಅದು ತಣ್ಣಗಾಗ್ತಾ ಇರ್ಲಿ, ಅಷ್ಟರೊಳಗೆ ಕಸ್ಟರ್ಡ್ ಮಾಡ್ಕೊಳ್ಳಿ. ಸರಿ, ಕಸ್ಟರ್ಡ್ ಮಾಡ್ಕೊಳ್ಳೋಕೆ ಅರ್ಧ ಕಪ್ ಹಾಲು, ಅರ್ಧ ಕಪ್ ಮೇಲೆ ಮತ್ತೊಂದು 2 ಸ್ಪೂನ್ ಹಾಲು ಬೇಕಾಗುತ್ತೆ. ಅದನ್ನ ಬಿಸಿಗಿಟ್ಬಿಟ್ಟು ಅದಕ್ಕೆ 1 ಚಮಚ ಸಕ್ಕರೆ, ಹಾಗೆ 1 ಚಮಚ ಕಸ್ಟರ್ಡ್ ಪೌಡರ್, ಇದಿಷ್ಟನ್ನು ಹಾಕಿ ನೀಟಾಗಿ ಮಗಚ್ತಾ ಇದ್ದೀನಿ. ಮಗಚಿ ಅದು ಪೂರ್ತಿ ಗಟ್ಟಿ ಆಗೋ ತನಕ, ಜೆಲ್ ಕನ್ಸಿಸ್ಟೆನ್ಸಿಗೆ ಬರೋ ತನಕ ಮಗಚ್ಬೇಕು. ಹಾಗೆ ಕೈ ಬಿಟ್ರೆ ಅದು ಅಲ್ಲೇ ಗಂಟೆ ಆಗ್ಬಿಡುತ್ತೆ ಕಸ್ಟರ್ಡ್ ಪೌಡರ್ ಎಲ್ಲ. ಹಂಗಾಗಿ ನಿಧಾನಕ್ಕೆ ಮಗಚ್ತಾ ಬರಬೇಕು. ಜೆಲ್ ಕನ್ಸಿಸ್ಟೆನ್ಸಿಗೆ ಬಂದ್ಮೇಲೆ ನಾವು ಕ್ಯಾರಮಲ್ ಎಲ್ಲಿ ಬಗ್ಗಿಸ್ಕೊಂಡಿದೀವಲ್ವಾ, ಆ ಕ್ಯಾರಮಲ್ ಬೌಲಿಗೆ ಇದನ್ನ ಹಾಕ್ಬಿಡ್ಬೇಕು. ಮಾಡಕ್ ತುಂಬಾ ಸುಲಭ. 4 ಐಟಮ್ಸ್ ಇರೋದು. ಪ್ರೊಸೀಜರು ತುಂಬಾ ಸುಲಭ. ಆದ್ರೆ ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಒಂದು 4 ರಿಂದ 5 ಗಂಟೆ ಬಿಡ್ಬೇಕಾಗತ್ತೆ. ಅರ್ಜೆಂಟ್ ಮಾಡಿ ತೆಗಿಯಕ್ ಬರಲ್ಲ. 4-5 ಗಂಟೆ ಬಿಟ್ರೆ ನೀಟಾಗಿ ಒಂದು ಜೆಲ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ತಾನೇ ಆ ಕ್ಯಾರಮಲ್ ಇಂದ ಬಿಟ್ಕೊಂಡು ಬರುತ್ತೆ ಬೌಲಿಂದ. ನೋಡು, ಈ ತರ ಆದ ತಕ್ಷಣ ಅದನ್ನ ಬಗ್ಸಿ 4-5 ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಹೌದು, ಜೆಲ್ಲಿ ತರ ಕಾಣಿಸ್ತಾ ಇದೆ. ಇವಾಗ ತೆಗೆದು ನಿಧಾನಕ್ಕೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಪುಡ್ಡಿಂಗ್ ರೆಡಿ ಆಗುತ್ತೆ. ಇದನ್ನ ಕಾರ್ಮೆಲ್ ಆಗಿರೋದ್ರ ಮೇಲೆ ಹಾಕೊಂಡು 4 to 5 hours ಫ್ರಿಜ್ಜಲ್ಲಿ ಇಟ್ಬಿಡ್ಬೇಕು. ಎಷ್ಟು ಸಿಂಪಲ್. 2000 years later. ಮತ್ತೆ ಹೆಂಗ್ ನಡೀತಾ ಇದೆ ಚಾನೆಲ್? ಹೊಸದೆಲ್ಲ ಮಾಡಿ ತೋರಿಸ್ತಾ ಇದ್ದೀನಿ. ಯಾರು ಸಬ್ಸ್ಕ್ರೈಬೇ ಮಾಡ್ಕೊಳ್ತಾ ಇಲ್ಲ. ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ದೇನು ನೋಡ್ತಾರೆ. ಡೋಂಟ್ ವರಿ, ನಿಧಾನಕ್ಕೆ ಆಗ್ತಾರೆ. ನೋಡಿ, ಈ ತರ ಆಗಿದೆ. ವಾ, ನೋಡಕ್ ಜಲ್ಲಿ ತರನೇ ಕಾಣಿಸ್ತಾ ಇದೆ. ನ್ಯೂ ಇಯರಿಗೆ ಕೇಕ್ ಬದಲು ಈ ತರನೂ ಮಾಡ್ಕೊಂಡು ತಿನ್ಬೋದು. ತಗೋ, ಟೇಸ್ಟ್ ಹೇಗಿದೆ ಅಂತ ಹೇಳು. ಮುಟ್ ನೋಡಕ್ ಎಷ್ಟು ಸಾಫ್ಟ್ ಮೆತ್ತಗೆ ಅನಿಸ್ತಾ ಇದೆ ಅಲ್ಲ. ಕಟ್ ಮಾಡಿದ್ರು ಏನು ಬೆಣ್ಣೆ ತರ ಕಟ್ ಆಗ್ತಾ ಇದೆ. ಗೋಧಿ ಆಲ್ಬೈ ಮಾಡಿದ್ರಲ್ವಾ, ಹಂಗೆ ಅನಿಸ್ತಾ ಇದೆ. ಸಾಫ್ಟ್ ಆಗಿ ಮೆತ್ತಗಿದೆ. ಟೇಸ್ಟ್ ನೋಡೋಣ ಇವಾಗ. ವಾ, ಸೂಪರ್ ಆಗಿದೆ. ಕೇಕ್ ಟೆಕ್ಸ್ಚರ್ ಇಷ್ಟ ಆಗದಿರೋರು ಈ ತರ ಮಾಡ್ಕೊಂಡು ತಿನ್ನಿ ನ್ಯೂ ಇಯರ್ಗೆ, ಚೆನ್ನಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ, ಆಗಾಗ ಬರ್ತಾ ಇರಿ ನಮ್ಮ ಮನೆಗೆ.